ಆತ್ಮೀಯರೇ, ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ರಾಷ್ಟ್ರಧ್ವಜದ ಸಂಚಿಕೆ 2 ಇದು. ಅದು ನಡೆದು ಬಂದ ದಾರಿಯನ್ನು ತಿಳಿದುಕೊಳ್ಬೇಕಾಗಿದ್ದು ಪ್ರತಿಯೊಬ್ಬ ನಾಗರಿಕರ ನಮ್ಮ ಕರ್ತವ್ಯ. ಹೋಮ್ ರೂಲ್ ಆಂದೋಲನದ ಮೂಲಕ ಧ್ವಜ ಹೇಗೆ ಬಂತು ಅಂತೇಳಿ 1917ರಲ್ಲಿ ಡಾಕ್ಟರ್ ಆ್ಯನಿ ಬೆಸೆಂಟ್ ಮತ್ತು ಲೋಕಮಾನ್ಯ ತಿಲಕ್ ಅವರು ಹೋಮ್ ರೂಲ್ ಆಂದೋಲನದ ಭಾಗವಾಗಿ ಹೊಸ ಧ್ವಜವನ್ನು ಅಳವಡಿಸಿಕೊಂಡರು. ಧ್ವಜವು 5 ಪರ್ಯಾಯ ಕೆಂಪು ಮತ್ತು 4 ಹಸಿರು ಅಡ್ಡ ಪಟ್ಟಿಗಳನ್ನು ಹೊಂದಿದ್ದು 7 ನಕ್ಷತ್ರಗಳನ್ನು ಸಪ್ತರ್ಷಿರ ಸಂರಚನೆಯಲ್ಲಿ ಜೋಡಿಸಲಾಗಿದೆ. ಒಂದು ಮೇಲಿನ ಮೂಲೆಯಲ್ಲಿ ಬಿಳಿ ಅರ್ಧಚಂದ್ರಹಾರ ನಕ್ಷತ್ರವಿದ್ದರೆ ಇನ್ನೊಂದರಲ್ಲಿ ಯೂನಿಯನ್ ಜಾಕ್ ಇತ್ತು. ಇದು ವಸಾಹತುಶಾಹಿ ಸಾಮ್ರಾಜ್ಯದೊಳಗಿನ ಭಾರತೀಯರಿಗೆ ಸ್ವಾಯತ್ತ ಆಡಳಿತವನ್ನು ಸೂಚಿಸುತ್ತದೆ. ಇವಾಗ ಪ್ರಸ್ತುತ ಧ್ವಜದ ಮೂಲ. ಪ್ರಸ್ತುತ ಭಾರತೀಯ ಧ್ವಜದ ವಿನ್ಯಾಸವನ್ನು ಪಿಂಗಲಿ ವೆಂಕಯ್ಯ ಅವರು ಮಾಡಿದ್ದಾರೆ. 1921ರಲ್ಲಿ ವಿಜಯವಾಡ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಿಂಗಲಿ ವೆಂಕಯ್ಯ ಅವರು ಮಹಾತ್ಮ ಗಾಂಧಿ ಅವರಿಗೆ ಧ್ವಜದ ವಿನ್ಯಾಸವನ್ನು ಪ್ರಸ್ತುತಪಡಿಸಿದರು. ಧ್ವಜವು 3 ಪಟ್ಟಿಗಳನ್ನು ಒಳಗೊಂಡಿತ್ತು: ಕೆಂಪು, ಬಿಳಿ, ಹಸಿರು. ಇದು ಭಾರತದಲ್ಲಿ ಸಾಮರಸ್ಯದಿಂದ ವಾಸಿಸುವ ಬಹು ಸಮುದಾಯಗಳನ್ನು ಪ್ರತಿನಿಧಿಸುತ್ತದೆ. ದೇಶದ ಪ್ರಗತಿಯನ್ನು ಸೂಚಿಸುವ ಮಧ್ಯದಲ್ಲಿ ನೂಲುವ ಚಕ್ರವನ್ನು ಮೇಲಕ್ಕೆತ್ತಲಾಗಿದೆ. 1931ರಲ್ಲಿ ಪಿಂಗಲಿ ವೆಂಕಯ್ಯ ಅವರು ಧ್ವಜವನ್ನು ಸ್ವಲ್ಪ ಮಾರ್ಪಾಡಿನೊಂದಿಗೆ ಔಪಚಾರಿಕ ನಿರ್ಣಯವು ಅಂಗೀಕರಿಸಿತು. ಇದು ವೆಂಕಯ್ಯ ಅವರು ಅವರ ಧ್ವಜದ ಕೆಂಪು ಪಟ್ಟಿಯನ್ನು ಕೇಸರಿಯಿಂದ ಬದಲಾಯಿಸಿತು. ಕೊನೆಗೆ ಜುಲೈ 22, 1947ರಂದು ಸಂವಿಧಾನ ಸಭೆಯು ಭಾರತದ ಧ್ವಜವನ್ನು ಅಂಗೀಕರಿಸಿತು. ನೂಲುವ ಚಕ್ರದ ಬದಲಿಗೆ ಸತ್ಯ ಮತ್ತು ಜೀವನವನ್ನು ಸಂಕೇತಿಸುವ ಚಕ್ರವರ್ತಿ ಅಶೋಕನ ಧರ್ಮಚಕ್ರವನ್ನು ಅಳವಡಿಸಿಕೊಳ್ಳಲಾಯಿತು. ಇದನ್ನು ತಿರಂಗಾ ಎಂದು ಕರೆಯಲಾಯಿತು. ರಾಷ್ಟ್ರೀಯ ಧ್ವಜ ದಿನ 2025ರ ಥೀಮ್ ಒಂದು ರಾಷ್ಟ್ರ ಒಂದು ಧ್ವಜ, ತ್ಯಾಗಕ್ಕಾಗಿ ಒಗ್ಗೂಡಿ ಶಾಂತಿಗೆ ಬದ್ಧತೆ. ಸಾಂವಿಧಾನಿಕ ಮತ್ತು ಕಾನೂನು ಅಂಶ. ಸಂವಿಧಾನ ಸಭೆಯ ಸಣ್ಣ ಸಮಿತಿಗಳಲ್ಲಿ ಒಂದಾದ ರಾಷ್ಟ್ರೀಯ ಧ್ವಜದ ಕುರಿತಾದ ತಾತ್ಕಾಲಿಕ ಸಮಿತಿಯ ನೇತೃತ್ವವನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ವಹಿಸಿದ್ದರು. ಸಂವಿಧಾನದ ಭಾಗ 4A ಇದು ಕೇವಲ ಒಂದು ವಿಧಿ 51A ಅನ್ನು ಒಳಗೊಂಡಿದೆ. ಇನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ನಿರ್ದಿಷ್ಟಪಡಿಸುತ್ತದೆ. ವಿಧಿ 51A ಪ್ರಕಾರ ಸಂವಿಧಾನವನ್ನು ಪಾಲಿಸುವುದು ಮತ್ತು ಅದರ ಆದರ್ಶಗಳನ್ನು ಸಂಸ್ಥೆಗಳು ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವುದು ಭಾರತದ ನಾಗರಿಕರ ಕರ್ತವ್ಯವಾಗಿದೆ. 1971ರ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆಯಡಿಯಲ್ಲಿ ಈ ಕೆಳಗಿನ ಅಪರಾಧಗಳಿಗೆ ಶಿಕ್ಷೆಗೊಳಗಾದ ವ್ಯಕ್ತಿಯನ್ನು ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗದ ಚುನಾವಣೆಯಲ್ಲಿ 6 ವರ್ಷಗಳ ಕಾಲ ಸ್ಪರ್ಧಿಸಲು ಅನರ್ಹಗೊಳಿಸಲಾಗುತ್ತದೆ. ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ ಅಪರಾಧ, ಭಾರತದ ಸಂವಿಧಾನಕ್ಕೆ ಅವಮಾನ ಮಾಡಿದ ಅಪರಾಧ, ರಾಷ್ಟ್ರಗೀತೆ ಹಾಡುವುದನ್ನು ತಡೆಯುವ ಅಪರಾಧ. ಭಾರತೀಯ ಸಂವಿಧಾನದ 19(1)A ವಿಧಿಯು ಅಡಿಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಲಾಗಿದೆ. ಭಾರತದ ಧ್ವಜವನ್ನು ಮೊದಲು ಮೌಂಟ್ ಎವರೆಸ್ಟ್ ಮೇಲೆ ಮೇ 29, 1953ರಂದು ಹಾರಿಸಲಾಯಿತು. ಪಿಂಗಳಿ ವೆಂಕಯ್ಯ ಜೀವನ ಚರಿತ್ರೆ. ಪಿಂಗಳಿ ವೆಂಕಯ್ಯ ಅವರು ಆಗಸ್ಟ್ 2, 1876ರಂದು ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಮಚಿಲಿಪಟ್ಟಣ ಬಳಿಯ ಬಟ್ಲಾಪೇನುಮರ್ರು ಎಂಬಲ್ಲಿ ಜನಿಸಿದರು. ಹತ್ತಿ ಕೃಷಿಯಲ್ಲಿ ಸಂಶೋಧನೆಯತ್ತ ಗಮನ ಹರಿಸಿದರು. ಈ ಕ್ಷೇತ್ರದಲ್ಲಿ ಅವರು ಆಸಕ್ತಿಯ ಅವರಿಗೆ ಪ್ಯಾಟಿ ವೆಂಕಯ್ಯ ನಾಯ್ಡು ಅಂದರೆ ಹತ್ತಿ ವೆಂಕಯ್ಯ ಎಂಬ ಅಡ್ಡ ಹೆಸರನ್ನು ತಂದುಕೊಟ್ಟಿತು. 1913ರಲ್ಲಿ ಪಾಪಟ್ಲದಲ್ಲಿ ಜಾಪನೀಸ್ ಭಾಷೆಯಲ್ಲಿ ಭಾಷಣ ಮಾಡಿದ ನಂತರ ಅವರನ್ನು ಜಪಾನ್ ವೆಂಕಯ್ಯ ಎಂದು ಕರೆಯಲಾಗುತ್ತಿತ್ತು. ಪಿಂಗಲಿ ವೆಂಕಯ್ಯ ಜುಲೈ 4, 1963ರಂದು ನಿಧನರಾದರು. ಅವರು
ಪ್ರಮುಖ ಪಾತ್ರವಾಗಿ ಅವರನ್ನು ತಿರಂಗದ ಪಿತಾಮಹ ಎಂದೇ ಕರೆಯಲಾಗುತ್ತದೆ. ಅವರ ಪ್ರಯತ್ನಗಳನ್ನು ಗುರುತಿಸಿ ಭಾರತವು 2009ರಲ್ಲಿ ಅವರನ್ನು ಒಳಗೊಂಡ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು. ಭಾರತದ 75ನೇ ಸ್ವಾತಂತ್ರ್ಯ ಉತ್ಸವದ ಸ್ಮರಣಾರ್ಥ 21ರಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವ್ ಕಾರ್ಯಕ್ರಮದ ಸಂದರ್ಭದಲ್ಲಿ ಗುಂಟೂರು ಜಿಲ್ಲೆಯ ಕಲೆಕ್ಟರೇಟ್ನಲ್ಲಿ ಪಿಂಗಳಿ ವೆಂಕಯ್ಯ ಅವರ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು. ಭಾರತ ರಾಷ್ಟ್ರಧ್ವಜದ ಕುರಿತು ಕೆಳಗೆ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತೀಯ ರಾಷ್ಟ್ರಧ್ವಜದ ಅಗಲ ಉದ್ದದ ಅನುಪಾತ 2:13. ಈ ಧ್ವಜವು ಗಾಢ ನೀಲಿ ಬಣ್ಣದ ಅಶೋಕ ಚಕ್ರವನ್ನು ಹೊಂದಿದ್ದು ಅದರ ಮಧ್ಯದಲ್ಲಿ 24 ಗಂಟೆಗಳಿವೆ. ಭಾರತದ ಸಂವಿಧಾನ ಸಭೆಯು 1947ರ ಆಗಸ್ಟ್ 15ರಂದು ಧ್ವಜದ ವಿನ್ಯಾಸವನ್ನು ಅಂಗೀಕರಿಸಿತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ನಿಮ್ಮ ಬೆಂಬಲ ಇದೆ ಎಂದು ನಾನು ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ಮಾತೆ.